Hello everyone, welcome to Sanmargaha classes. Let us see question number 5 of chapter Force and Pressure. Pressure exerted by liquids is always more towards ಇಲ್ಲಿ ಲಿಕ್ವಿಡ್ಸ್ ಇಂದ ಎಕ್ಸರ್ಟ್ ಆಗೋ ಪ್ರೆಷರ್ ಯಾವಾಗ್ಲೂ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಎಟ್ ದ ಸೇಮ್ ಹೈಟ್, ಒಂದೇ ಹೈಟ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಈ ಹೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲಿ ಜಾಸ್ತಿ ಇರುತ್ತೆ? ಓಕೆ, ಆಪ್ಷನ್ ಎ ದ ವಾಲ್ಸ್ ಆಫ್ ದ ಕಂಟೈನರ್ ವಾಲ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಆಗ್ತಾ ಇರುತ್ತೆ. ದ ಬಾಟಮ್ ಆಫ್ ದ ಬಾಟಮ್ ಮೇಲೆ ಜಾಸ್ತಿ ಪ್ರೆಷರ್ ಆಗ್ತಾ ಇರುತ್ತೆ. ಇಲ್ಲಿ ಕಂಟೈನರ್ ವಾಲ್ ಅಂದ್ರೆ ಈ ಕಡೆ ಕಂಟೈನರ್ ವಾಲ್ ಎಲ್ಲ ಬರುತ್ತಲ್ಲ, ಈಗ ಬಾಟಮ್ ಅಂದ್ರೆ ಕೆಳಗಡೆ ಈ ರೀತಿ ಹಾಕ್ತಾ ಇರೋ ಪ್ರೆಷರ್, ಅಥವಾ ಆಲ್ ದ ಡೈರೆಕ್ಷನ್, ಎಲ್ಲಾ ಡೈರೆಕ್ಷನ್ ಅಲ್ಲಿ ಈಕ್ವಲ್ ಪ್ರೆಷರ್ ಹಾಕುತ್ತಾ, ಅಥವಾ ದ ಸರ್ಫೇಸ್ ಓನ್ಲಿ, ಸರ್ಫೇಸ್ ಅಲ್ಲಿ ಮಾತ್ರ ಜಾಸ್ತಿ ಪ್ರೆಷರ್ ಇರುತ್ತಾ ಅಂತ ಕೇಳ್ತಿದ್ದಾರೆ. ಅವ್ರು ಇಲ್ಲಿ ಇದನ್ನ ಕನ್ಸಿಡರ್ ಮಾಡಿದ್ರೆ ಸರ್ಫೇಸ್ ಪ್ರೆಷರ್. ಈಗ ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ಸ್ ಈಸ್ ಆಲ್ವೇಸ್ ಮೋರ್ ಟುವರ್ಡ್ಸ್, ಯಾವ ಕಡೆ ಜಾಸ್ತಿ ಇರುತ್ತೆ? ಆಪ್ಷನ್ ಸಿ, ಇನ್ ಆಲ್ ಡೈರೆಕ್ಷನ್ಸ್, ಎಲ್ಲಾ ಡೈರೆಕ್ಷನ್ ಅಲ್ಲೂ ಸರಿಯಾಗಿರುತ್ತೆ. therefore the correct option is ಆಪ್ಷನ್ ಸಿ, ಆಲ್ ದ ಡೈರೆಕ್ಷನ್ಸ್, ಎಲ್ಲಾ ಡೈರೆಕ್ಷನ್ ಅಲ್ಲೂ ಕರೆಕ್ಟ್ ಆಗಿರುತ್ತೆ. ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಡಿಮೆ ಆಗೋದಿಲ್ಲ. ಈಗ ನೀವು ಇದನ್ನ ಒಂದ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಯು ಹ್ಯಾವ್ ಟು ಟೇಕ್ ಒಂದ್ ಬಾಟಲ್ ಫಿಲ್ಡ್ ವಿತ್ ವಾಟರ್. ಈಗ ಅದಕ್ಕೆ ನಾಲ್ಕೈದು ಹೋಲ್ ಅನ್ನ ಮಾಡಿ. ಈಗ ದ ಡಿಸ್ಟೆನ್ಸ್ ಆಫ್ ವಾಟರ್ ಫಾಲಿಂಗ್ ಫ್ರಾಮ್ ದಿಸ್ ಆಲ್ ಹೋಲ್ಸ್ ಈಸ್ ಈಕ್ವಲ್ ಇನ್ ಆಲ್ ಡೈರೆಕ್ಷನ್. ನೀವು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಏನ್ ಹೋಲ್ ಮಾಡಿದ್ರಿ, ಆ ವಾಟರ್ ಹೊರಗೆ ಬಂದ್ ಬೀಳ್ತಾ ಇರೋ ಡಿಸ್ಟೆನ್ಸ್ ಏನಿದೆ, ಇಟ್ ಈಸ್ ಸೇಮ್. ಎಲ್ಲ ಹೋಲಿಂದ ಬೀಳ್ತಾ ಇರೋ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ವಿಚ್ ಇಂಡಿಕೇಟ್ಸ್ ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ಸ್ ಇಸ್ ಆಲ್ವೇಸ್ more towards all the directions, means it is equal in all the directions. Thank you.